ನಮಸ್ಕಾರ ನೆಲಬಂದವರೇ, ನಾನು ದರ್ಖಾಸ್ತು ಕೊಡಿ ಸಂಬಂಧಪಟ್ಟಂತೆ ಆನ್ಲೈನ್ ಮೂಲಕ ಹೇಗೆ ಕರ್ತವ್ಯ ನಿರ್ವಹಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಯಾವುದೇ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಂತೆ ಮಾಹಿತಿ ಕೋರಿ ಸಂಬಂಧಪಟ್ಟಂಥ ಶಿರಸ್ದಾರರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಅರ್ಜಿ ರವಾನಿಸ್ತಾರೆ. ಸಂಬಂಧಪಟ್ಟಂಥ ಸರ್ವೆ ನಂಬರ್ ಬಗ್ಗೆ ಆಕಾರ ಬಂದು ವಿಸ್ತೀರ್ಣ, ಮಂಜೂರಿ ವಿಸ್ತೀರ್ಣ, ದುರಸ್ತಿ ನಂಬರ್ ವಿಸ್ತೀರ್ಣ ಮಾಹಿತಿನ ಶಿರಸ್ದಾರಿಗೆ ನೀಡ್ತಾರೆ. ಶಿರಸ್ದಾರರು ಕಚೇರಿ ಸಿಬ್ಬಂದಿಯಿಂದ ಸಂಬಂಧಪಟ್ಟಂಥ ಮಂಜೂರಿ ಬಗ್ಗೆ ಎಲ್ಲ ಮಾಹಿತಿ ಪಡೆದು ತಹಸೀಲ್ದಾರ್ ಅವರಿಂದ ಸಹಿ ಮಾಡಿಸಿ ಅನುಬಂಧ 1 ಭರ್ತಿ ಮಾಡಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಿಗೆ ಕಡತವನ್ನು ರವಾನೆ ಮಾಡ್ತಾರೆ. ಅಲ್ಲೂ ಸಹ ಸಂಬಂಧಪಟ್ಟಂಥ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಕಡತವನ್ನು ಭೂಮಾಪಕಕ್ಕೆ ನೀಡಿ ಅನುಭವದಂತೆ ಅಳತೆ ಮಾಡಿಸ್ತಾರೆ. ಈ ಸಂದರ್ಭದಲ್ಲಿ ಪೋಡಿಯಲ್ಲಿ ದುರಸ್ತಿಯಲ್ಲಿ ಏನೇ ವ್ಯತ್ಯಾಸ ಇತ್ತು ಅಂತಂದರೆ ಸಂಬಂಧಪಟ್ಟಂಥ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಿಂದ ರದ್ದುಪಡಿಸಿ ನಮೂನೆ 3 ಭರ್ತಿ ಮಾಡಿಬಿಟ್ಟು ತಹಸೀಲ್ದಾರ್ ಅವರಿಗೆ ರವಾನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಂಬಂಧಪಟ್ಟಂಥ ತಹಸೀಲ್ದಾರ್ ಅವರು ಅನುಬಂಧ 2 ಮತ್ತು ಅನುಬಂಧ 3 ಲಗತ್ತಿಟ್ಕೊಂಡು ಪ್ರೊಸೀಡಿಂಗ್ಸ್ ಅಂದರೆ ನಡವಳಿಕೆ ಮಾಡಿ ಒಂದು ಆದೇಶ ಮಾಡಬೇಕಾಗ್ತೈತೆ ಅಳತೆಗೆ ಸಂಬಂಧಪಟ್ಟಂತೆ. ಅದರ ಮಾದರಿ ಇಲ್ಲಿದೆ. ಸೊ ಸರ್ಕಾರಿ ನಂಬರ್ ಮಂಜೂರಿಯ ಜಮೀನುಗಳ ದುರಸ್ತಿ ಸಂಬಂಧ ತಹಸೀಲ್ದಾರು ಇಂತಿಂಥ ತಾಲೂಕು ಅಂತ ಇದೆ, ವಿಷಯ ಜಿಲ್ಲೆ ಗ್ರಾಮ ಹಾಕ್ತಾರೆ. ಉಲ್ಲೇಖದಲ್ಲಿ ಸರ್ಕಾರ ಸುತ್ತೋಲೆ ಸಂಖ್ಯೆ, ಈ ಕಚೇರಿ ಆದೇಶ ಸಂಖ್ಯೆ, ಭೂ ದಾಖಲೆ ಸಹಾಯಕ ಆದೇಶ ಸಂಖ್ಯೆ ಬರೀತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಸಂಬಂಧಪಟ್ಟಂಥ ಅನುಬಂಧ 2 ಮತ್ತು 2ರಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರು ಪ್ರಸ್ತಾವನೆ ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಉಲ್ಲೇಖದಲ್ಲಿ ತಿಳಿಸ್ತಾರೆ. ನಂತರ ಒಂದು ಆದೇಶ ಮಾಡ್ತಾರೆ. ಆದೇಶದಲ್ಲಿ ಏನಿರುತ್ತೆ ಅಂತಂದರೆ ಅಂದರೆ ಸಂಬಂಧಪಟ್ಟಂಥ ಹೆಸರು, ತಹಸೀಲ್ದಾರ್ ಹೆಸರು, ತಾಲೂಕು, ಜಿಲ್ಲೆ ಆದ ನಾನು ಇಂತಹ ಜಿಲ್ಲೆಯ ತಾಲೂಕು, ಹೋಬಳಿ, ಗ್ರಾಮದ ಸರ್ವೆ ನಂಬರ್ನಲ್ಲಿ ಮಂಜೂರಿ ಸಂಬಂಧ ದುರಸ್ತಿ ಆದೇಶ ಕೋರಿ ಉಲ್ಲೇಖ 3ರಲ್ಲಿ ಭೂ ದಾಖಲೆ ಸಹಾಯಕ ನಿರ್ದೇಶಕರು ಆದೇಶ ಕೋರಿ ಸಲ್ಲಿಸಿರುವಂತೆ ವರದಿಯನ್ನು ಪರಿಶೀಲಿಸಿ ಈ ಥರ ಆದೇಶ ಮಾಡ್ತಾರೆ. ಈ ಮೇಲ್ಕಂಡ ಪರೀಕ್ಷಣಾ ಕೋಷ್ಟಕದಲ್ಲಿ ದಾಖಲಿಸುವ ಕ್ರಮ ಸಂಖ್ಯೆ ಇಂತಿಂಥ ಬ್ಲಾಕ್ ನಂಬರು ಮಂಜೂರಿ ವಿಸ್ತೀರ್ಣಕ್ಕಿಂತ ಕಡಿಮೆ ಇದ್ದರಿಂದ ಅನುಭವ ಮಂಜೂರಿ ವಿಸ್ತೀರ್ಣಕ್ಕೆ ಕಡಿತಗೊಳಿಸಿ ಆದೇಶ ಮಾಡ್ತಾರೆ. ಇನ್ನು ಮಂಜೂರಿ ವಿಸ್ತೀರ್ಣಕ್ಕಿಂತ ಹೆಚ್ಚಿಗೆ ಅನುಭವ ಇದ್ದರೆ ಎಷ್ಟು ಅನುಭವದಲ್ಲಿರ್ತಾರೋ ಅಷ್ಟೇ ವಿಸ್ತೀರ್ಣಕ್ಕೆ ಕಡಿತಗೊಳಿಸಿ ಆದೇಶ ಮಾಡ್ತಾರೆ. ಇನ್ನು ಸ್ಥಳ ಬದಲಾವಣೆ ಪ್ರಕರಣಗಳಲ್ಲೂ ಸಹ ಅವರು ಪೋಡಿ ನಕ್ಷೆಗೆ ಸಹಿ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಿದ ನಂತರ ಇದನ್ನು ಸಂಬಂಧಪಟ್ಟಂಥ ಸಾಗುವಳಿ ಚೀಟಿ ಮತ್ತು ದರ್ಖಾಸ್ತು ರಿಜಿಸ್ಟ್ರಲ್ಲಿ ವಿಸ್ತೀರ್ಣನ ತಿದ್ದುಪಡಿ ಮಾಡಬೇಕಾಗ್ತದೆ. ಈ ತಿದ್ದುಪಡಿ ಮಾಡಲಿಕ್ಕೆ ಸಂಬಂಧಪಟ್ಟಂಥ ಶಿರಸ್ದಾರಿಗೆ ಆದೇಶ ಮಾಡ್ತಾರೆ. ಸಂಬಂಧಪಟ್ಟಂಥ ಶಿರಸ್ದಾರರು ಸಂಬಂಧಪಟ್ಟ ದಾಖಲೆಗಳಲ್ಲಿ ವಿಸ್ತೀರ್ಣದನ್ನು ತಿದ್ದುಪಡಿ ಮಾಡ್ತಿರ್ತಾರೆ. ತಿದ್ದುಪಡಿ ನಂತರ ಸಂಬಂಧಪಟ್ಟ ಕಡತವನ್ನು ಭೂ ದಾಖಲೆ ಸಹಾಯಕ ನಿರ್ದೇಶಕರಿಗೆ ಅಳತೆಗೆ ಕೋರಿ ಸಲ್ಲಿಸ್ತಾರೆ. ಹಾಗಾದರೆ ಭೂ ದಾಖಲೆ ನಿರ್ದೇಶಕ ಕಚೇರಿಯಲ್ಲಿ ಹೇಗೆ ಪೋಡಿ ಕಾರ್ಯ ನಿರ್ವಹಿಸ್ತಲೇ ಅನ್ನೋದ್ರ ಬಗ್ಗೆ ನಾನು ನಾಳಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.